ನರೇಗಾ ಜಿಲ್ಲಾ ಪಂಚಾಯಿತಿ ಸಿಇಒ ಶಶಿಧರ್ ಕುರೇರರಿಂದ ಮತದಾನ ಜಾಗೃತಿ. ಜಿಲ್ಲೆಯ ಹುನಗುಂದ ತಾಲೂಕಿನ ಮುಗನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಕೂಲಿ ಕಾರ್ಮಿಕರ ಮತದಾನ ಜಾಗೃತಿ ಹಾಗೂ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್ ಹಾಗೂ ಯೋಜನಾ ನಿರ್ದೇಶಕ ಶಶಿಕಾಂತ ಶಿವಪುರೆ, ಕಾರ್ಯನಿರ್ವಾಹಕ ಅಧಿಕಾರಿ ತಾರಾ ಎನ್ ಸಸಿಗೆ ನೀರುಣಿಸಿದ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್ ಕೂಲಿ ಕಾರ್ಮಿಕರಿಗೆ ಕಡ್ಡಾಯವಾಗಿ ಮತದಾನ ಮಾಡುವಂತೆ ಮತದಾನ ಜಾಗೃತಿ ಮೂಡಿಸಿದರು. ಬಳಿಕ ಮಾತನಾಡಿದ ಯೋಜನಾ ನಿರ್ದೇಶಕ ಶಶಿಕಾಂತ ಶಿವಪುರೆ ಕೂಲಿ ಕಾರ್ಮಿಕರಿಗೆ ಮತದಾನ ಅರಿವು ಮೂಡಿಸಿದರು. ಬಳಿಕ ಮಾತನಾಡಿದ ಜಾಗೃತಿ ಕುರಿತು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಬಹುಮಾನ ವಿತರಿಸಲಾಯಿತು. ಬಳಿಕ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಲಿ ಕಾರ್ಮಿಕರಿಗೆ ಮತದಾರರ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಬಳಿಕ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕೂಲಿ ಕಾರ್ಮಿಕರಿಗೆ ಬಿಪಿ, ಶುಗರ್ ಸೇರಿದಂತೆ ಹಲವು ತಪಾಸಣೆಯನ್ನ ಸಿಬ್ಬಂದಿಗಳು ನಡೆಸಿದರು. ಜಿಲ್ಲಾ ಪಂಚಾಯಿತಿ ಬಾಗಲಕೋಟೆ, ಜಿಲ್ಲಾ ಸ್ವೀಪ್ ಸಮಿತಿ ಮತ್ತು ಜಿಲ್ಲಾಡಳಿತ, ತಾಲೂಕಾ ಪಂಚಾಯಿತಿ ನರೇಗಾ ವತಿಯಿಂದ ಹಮ್ಮಿಕೊಂಡಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಇಒ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮಾನ್ಯರೇ ಹಾಗೂ ಇಲ್ಲಿ ಬಂದಿರುವಂತಹ ಎಲ್ಲ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರೇ ಹಾಗೂ ಎಲ್ಲ ಕೂಲಿ ಕಾರ್ಮಿಕರು ಮತ್ತೆ ನರೇಗಾ ಅಡಿಯಲ್ಲಿ ಕೆಲಸ ಮಾಡುವಂತಹ ಎಲ್ಲ ಅಕ್ಕ ತಂಗಿಯರೇ, ತಾಯಂದಿರೇ, ಇವತ್ತು ಮುಖ್ಯವಾಗಿ ನಾವು ಇಲ್ಲಿ ಬಂದಿರುವಂತಹ ಮುಖ್ಯವಾಗಿರುವಂತಹ ಉದ್ದೇಶ ಪ್ರಜಾಪ್ರಭುತ್ವದ ನಾಂದಿಯನ್ನ ಹಾಡುವಂತಹ 7ನೇ ತಾರೀಕಿಗೆ ನಮ್ಮಲ್ಲಿ ಚುನಾವಣೆ ಬರ್ತಾ ಇದೆ. ಆ ಒಂದು ಚುನಾವಣೆಗೆ ತಾವೆಲ್ಲರೂ ಕೂಡ ತಪ್ಪದೆ ಮತದಾನವನ್ನ ಮಾಡಬೇಕು ಹಾಗೂ ಆ ಒಂದು ನಿಟ್ಟಿನಲ್ಲಿ ದೇಶದ ಭದ್ರ ಭವಿಷ್ಯವನ್ನ ಇಲ್ಲಿ ರೂಪಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ತಮ್ಮಲ್ಲೇನೆ ತಾವು ಕೆಲಸ ಮಾಡುವಂತಹ ಪ್ರದೇಶದಲ್ಲಿನೇ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೀವಿ. ಇದು ಬಾಗಲಕೋಟೆ ಜಿಲ್ಲಾದ್ಯಂತ ಕೂಡ ಈ ತರನಾಗಿರುವಂತಹ ಹಲವಾರು ಕಾರ್ಯಕ್ರಮಗಳನ್ನ ನಾವಿಲ್ಲಿ ಹಮ್ಮಿಕೊಂಡು ಪ್ರತಿಯೊಬ್ಬ ನಾಗರಿಕರು ಕೂಡ 100% ಮತದಾನ ಮಾಡಬೇಕು, ಮತಗಟ್ಟೆಗೆ ಹೋಗಿ ತಾವೆಲ್ಲರೂ ಮತದಾನವನ್ನ ಚಲಾಯಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ರಿಗೂ ತಿಳುವಳಿಕೆ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಹಲವಾರು ಮಟ್ಟದಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ನಿರ್ದೇಶನದಲ್ಲಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ತಮ್ಮ ಮತಗಟ್ಟೆಗೆ ವಿಶೇಷವಾಗಿ ನಾವು ಈ ಸಾರಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ಆದೇಶದ ಆಧಾರದ ಮೇಲೆ ಅಲ್ಲಿ ಶಾಮಿಯಾನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ, ನೆರಳಿನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ, ಕುಂದ್ರಲಿಕ್ಕೆ ಕುರ್ಚಿ ಮತ್ತೆ ಕುಡಿಲಿಕ್ಕೆ ನೀರು. ಯಾಕೆಂದ್ರೆ ಬಿಸಿಲು ಜಾಸ್ತಿ ಆಗಿದೆ, ತಮ್ಗೆಲ್ಲ ಗೊತ್ತಿದೆ. ಅಲ್ಲಿ ಮತಗಟ್ಟೆಗೆ ಹೋಗಿ ಸಾಲಾಗಿ ನಿಂತ್ಕೊಂಡು ತಾವು ಯಾವುದೇ ರೀತಿಯಾದಂತಹ ಕಷ್ಟ ಪಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಈ ಎಲ್ಲ ವ್ಯವಸ್ಥೆಗಳನ್ನ ನಾವಿಲ್ಲಿ ಮಾಡ್ತಾ ಇದೀವಿ. ಸೊ ಹಂಗಾಗಿ ಈ ಒಂದು ಎಲ್ಲ ವ್ಯವಸ್ಥೆ ಮಾಡೋದ್ರ ಜೊತೆಗೇನೆ ನಾವು ತಮ್ಗೆ ಮತ್ತೆ ಆ ಒಂದು ಕಾರ್ಯಕ್ರಮ ಬಹಳಷ್ಟು ಅಂದವಾಗಿ ಕಾಣಬೇಕು ಅನ್ನುವಂತ ಕಾರಣಕ್ಕಾಗಿ ಅಲ್ಲಿ ಸುಣ್ಣ ಬಣ್ಣ ಮತ್ತು ಬಣ್ಣ ಕೂಡ ಹಚ್ತಾ ಇದೀವಿ. ಸೊ ಆದ್ರಿಂದ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗ್ಬೇಕು. ನಮ್ಮ ಮತಗಟ್ಟೆ ಅಂತಂದ್ರೆ ಒಂದು ಆಹ್ಲಾದಕರ ಒಂದು ರೀತಿಯಲ್ಲಿ ಇರುವಂತ ಒಂದು ವಾತಾವರಣ ನಮ್ಗೆ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಪ್ರತಿಯೊಂದು ನಾಗರಿಕರು ಕೂಡ ಈಗಾಗಲೇ ನಿನ್ನೆ ಮತ್ತೆ ಇವತ್ತು ಎಲ್ಲ 85+ ಮತ್ತೆ ಯಾರು ವಿಶೇಷ ಚೇತನರಿದ್ದಾರೆ ಅವರಿಗೆ ತಮ್ಮ ಮನೆಗಳಿಗೆ ಹೋಗಿ ಚುನಾವಣೆ ಮತದಾನವನ್ನ ಮಾಡುವಂತ ಪ್ರಕ್ರಿಯೆ ನಡೀತಾ ಇದೆ. ಸೊ ಅದು ಬಿಟ್ಕೊಟ್ಟು ತಾವೆಲ್ಲ ಏನಿದ್ದೀರಿ, ತಾವು 7ನೇ ತಾರೀಕಿಗೆ ಬರುವಂತ 7ನೇ ತಾರೀಕಿಗೆ ಎಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ಚುನಾವಣೆಗೆ ಕಂಪಲ್ಸರಿಯಾಗಿ ತಮ್ಮನ್ನು ಭಾಗಿಯಾಗಿಸಿ ಭಾರತದ ಭದ್ರ ಭವಿಷ್ಯವನ್ನ, ತಮ್ಮ ಮಹತ್ವ ಏನು ಅಂತ ಅನ್ನುವಂಥದ್ದನ್ನ ಇಲ್ಲಿ ತೋರಿಸ್ಕೊಡ್ಲಿಕ್ಕೆ ತಾವಿಲ್ಲಿ ನಾಂದಿಯನ್ನ ಹಾಡ್ಬೇಕು. ಆ ಒಂದು ನಿಟ್ಟಿನಲ್ಲಿನೇ ಈ ಎಲ್ಲಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ತಾವಿಲ್ಲಿ ಬಂದಿದ್ದೀರಿ, ಬಹಳಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ. ಸೊ ಬರೋದಷ್ಟೇ ಅಲ್ಲ, ತಾವು ಕೂಡ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನ ಪಡ್ಕೊಂಡು ತಮ್ಮ ಒಂದು ಅಮೂಲ್ಯವಾಗಿರುವಂತ ಮತವನ್ನ ಮಾಡ್ತೀರಿ ಅಂತ ಅನ್ನುವಂತ ಒಂದು ಭರವಸೆಯೊಂದಿಗೆ ನಾನು 2 ಮಾತು ಮುಗಿಸ್ತೀನಿ. ನೀವೆಲ್ಲ ಕೆಲಸದ ಜೊತೆಗೆ ನಮ್ಮ ಆ ಒಂದು ಕೆಲಸದ ಭಾಗವಾಗಿ ನಾವು ಮತದಾನದ ಬಗ್ಗೆನೂ ತಿಳಿಸ್ಕೊಡ್ಬೇಕಂತ ಬಹಳ ದಿನಗಳಿಂದ ನಾವು ಎಲ್ಲಾ ಕಡೆ ಎಲ್ಲಾ ಭಾಗಗಳಲ್ಲಿನೂ ಈ ಒಂದು ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಪ್ರತಿ ಚುನಾವಣೆಯಲ್ಲೂ ಸಹ ನಮ್ಮ ಎಲ್ಲಾ ಕಾರ್ಮಿಕ ಬಂಧುಗಳಿಗೆ, ನಮ್ಮ ತಾಯಂದಿರಿಗೆ ಎಲ್ಲೆಲ್ಲಿ ಇರ್ತಾರೆ, ನಿಮ್ಮ ಮನೆಗೆ ಪ್ರತಿಯೊಂದು ಮನೆಗೆ ನಮಗೆ ಭೇಟಿ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ, ಸಾಧ್ಯ ಆಗ್ಲಿಕ್ಕಿಲ್ಲ. ಹೆಚ್ಚಿನದಾಗಿ ನೋಡಿ, ಈಗ 500-1000 ಜನ ಬಂದಿದ್ದೀರಿ. ಇಲ್ಲೇ ಒಂದು 10 ನಿಮಿಷ ನಾವೇ ಇಲ್ಲಿ ಬಂದು ನಿಮ್ಗೆ ತಿಳಿಸಿ ಹೇಳಿ ನಿಮ್ಮ ಮಾಹಿತಿಯನ್ನ ಕೊಡೋದ್ರಿಂದ ಖಂಡಿತವಾಗಿಯೂ ಈ ಮತದಾನದ ಬಗ್ಗೆ ಹೆಚ್ಚಿನದಾಗಿ ತಮ್ಗೆ ಮಾಹಿತಿ ಬರ್ತದೆ, ನಿಮ್ಮ ಜವಾಬ್ದಾರಿ ಅರ್ಥ ಆಗ್ತದೆ ಅನ್ನೋದ ಒಂದು ಉದ್ದೇಶಕ್ಕೋಸ್ಕರ ನಾವು ಬಂದು ಇಲ್ಲಿ ಇವತ್ತು ಮಾಹಿತಿಯನ್ನ ನೀಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ಅವರು ಹೇಳಿದಾಗೆ ಬಹಳ ವಿಶೇಷತೆ, ಬಹಳ ಪ್ರಾಮುಖ್ಯತೆ ಇದೆ. ಮತದಾನ ಅಂದ ತಕ್ಷಣ ನಾವು ನೀವೆಲ್ಲರೂ ಮೊದಲಿಗೆ ಬೆಳಗ್ಗೆ ಎದ್ದ ತಕ್ಷಣ ಯಾವ ತರ ನಾವು
ನಮ್ಮ ಊಟ ಉಪಚಾರ, ನೀರು ಕುಡಿತೀವಿ, ಊಟ ಮಾಡ್ತೀವಿ. ಸೊ ಬೇಸಿಕ್ ಅಂದ್ರೆ ನಾವು ಏನು ದಿನಂಪ್ರತಿ ನಾವು ಚಟುವಟಿಕೆ ಮಾಡ್ತೀವಿ, ಆ ರೀತಿ ಚುನಾವಣೆ ಬಂದಾಗ ಎಲ್ಲ ಕೆಲಸದ ಜೊತೆಗೆ, ಎಲ್ಲ ಕೆಲಸದಕ್ಕಿಂತ ಮೊದಲನೇ ಆದ್ಯತೆ, ಮೊದಲು ನಾವು ಮಾಡ್ಬೇಕಾಗಿದ್ದ ಕೆಲಸ ಎಲೆಕ್ಷನ್ಗೆ ಹೋಗಿ ವೋಟ್ ಹಾಕ್ಬೇಕು. ನಾವು ಯಾವ ಪಕ್ಷದ ಪರವಾಗಿ ಇಲ್ಲಿ ಬಂದಿಲ್ಲ, ನಾವು ಚುನಾವಣಾ ಆಯೋಗದ ಪರವಾಗಿ ಬಂದಿದ್ದೀವಿ. ಚುನಾವಣಾ ಆಯೋಗದವರು ನಮಗೆ ಎಲ್ಲರಲ್ಲಿ ಜಾಗೃತಿ ಮೂಡಿಸ್ಬೇಕಂತ ಹೇಳ್ಕೊಟ್ಟಿದ್ದಾರೆ. ಸೊ ನಮ್ಗೆ ಬಂದಿದ್ದು, ನಾನು ವಿಶೇಷವಾಗಿ ನಿಮ್ಗೆ ಎಲ್ಲ ಇಲ್ಲಿ ಏನ್ ನಮ್ಮ ಮೂಗ್ನೂರು ಗ್ರಾಮ ಪಂಚಾಯತಿ ಮತ್ತು ಸುತ್ತಮುತ್ತಲ ಅಂತಕ್ಕಂಥ ಗ್ರಾಮದವ್ರು ಬಂದಂತ ಎಲ್ಲ ನಮ್ಮ ಎಲ್ಲ ಹಿರಿಯರು, ನಮ್ಮೆಲ್ಲ ತಾಯಂದಿರು ಏನಿದೆ ತಾವೆಲ್ಲ ಇದ್ದೀರಿ. ಮೊದಲಿಗೆ ನಾನು ನಿಮಗೆ ಕಳೆದ ಇಲೆಕ್ಷನ್ದು ಮಾಹಿತಿಯನ್ನ ತೆಗೆದುಕೊಂಡಿದ್ದೀನಿ. ಬಹಳ ಹೆಚ್ಚಿನದಾಗಿ ಇಲ್ಲಿ ಮತದಾನ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ತಮ್ಗೆಲ್ಲ ಅಭಿನಂದನೆಗಳು. ನಿಮ್ಗೆ ನಮ್ಮ ಚುನಾವಣಾ ಆಯೋಗದ ಪರವಾಗಿ ನಿಮ್ಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ಇಲ್ಲಿ ನಮ್ಗೆ ಹೆಚ್ಚಿನದಾಗಿ ಮತದಾನ ತಾವೆಲ್ಲ ಅರ್ಥ ಮಾಡ್ಕೋತೀರಿ, ಅವತ್ತು ಹೋಗ್ತೀರಿ. ಸ್ವಲ್ಪ ಕಷ್ಟ ಆದ್ರು, ಕ್ಯೂ ದೊಡ್ಡದಿದ್ರು, ಸಾಲಿದ್ರು ಅಲ್ಲಿ ನಿಂತ್ಕೋತೀರಿ. ನಿಮ್ಮ ಸಾಲಿನ ನಿಮ್ಮ ಸರ್ತಿ ಬಂದಾಗ ಹೋಗ್ತೀರಿ, ವೋಟ್ ಹಾಕ್ತೀರಿ, ಬರ್ತೀರಿ, ಹೆಚ್ಚಿನದಾಗಿ ಮಾಡ್ತೀರಿ. ಆದ್ರೆ ಸ್ವಲ್ಪ ಜನ ಅಲ್ಲಿ ಏನಾದ್ರೂ ಅನಾನುಕೂಲ ಇದ್ದೋ ಅಥವಾ ಅವ್ರದ್ದಾದ ವೈಯಕ್ತಿಕ ವಿಚಾರಗಳಲ್ಲಿ ಅವ್ರು ಹೋಗಿ ವೋಟ್ ಹಾಕ್ಲಿಕ್ಕಿಲ್ಲ. ನಮಗ್ ಸಮಸ್ಯೆ ಇರೋದು ನಗರ ಸಮಸ್ಯೆಗಳು, ನಗರ ಸ್ಥಳೀಯ ಸಮಸ್ಯೆಗಳಲ್ಲಿ. ಎಲ್ಲೆಲ್ಲಿ ದೊಡ್ಡ ದೊಡ್ಡ ಪಟ್ಟಣ ಇದಾವ ಅಲ್ಲಿ ಜನ ಹೋಗಿ ವೋಟ್ ಹಾಕೋದು ಆಗ್ತಾ ಇಲ್ಲ. ಈಗ ನಿನ್ನೆ ವೋಟಿಂಗ್ ಆಗಿದೆ ನಮ್ಮ ಬೇರೆ ಕಡೆ, ಗೊತ್ತಿದ್ಯಾ ನಿಮ್ಗೆ? ನಮ್ಮ ಈ ಕಡೆ ಭಾಗ ಮೇ 7ಕ್ಕೆ ಐತಿ. ಬೆಂಗಳೂರು ಕಡೆ ಯಾವಾಗಿತ್ತು? ನಿನ್ನೆ. ನಿನ್ನೆ ಬೆಂಗಳೂರಲ್ಲಿ ಬರೀ 50% ಆಗಿದೆ ವೋಟ್, 50 ಅಷ್ಟೇ. ನಾವೇನಂತ ಇದೀವಿ, ನಮ್ಮ ಚಿತ್ತ ಶತಕದತ್ತ 100% ಆಗ್ಬೇಕಂತ ನಮ್ದು ಅಪೇಕ್ಷೆ ಇದೆ. 50% ಆದ್ರೆ ಬಹಳ ಕಡಿಮೆ ಆಯ್ತು. 49-50% ಆಗಿದೆ. ಸೊ ನಮ್ಮ ಬಾಗಲಕೋಟೆಯಲ್ಲಿ 70% ಆಗಿದೆ ಹೋದ್ ಸಾರಿ. ಸೊ 70% ಇದ್ರೂ ಕಡಿಮೆನೇನೆ. ಇನ್ನು 30% ಜನ, 100ರಲ್ಲಿ 30 ಜನ ಇನ್ನು ವೋಟ್ ನಿಂದ ವಂಚಿತರಾಗ್ತಾ ಇದ್ದಾರೆ, ವೋಟ್ ಆಗ್ತಾ ಇಲ್ಲ. ಹಲವಾರು ಕಾರಣ ಇರ್ಬೋದು. ಆ ಎಲ್ಲ ಕಾರಣಗಳನ್ನ ಬದಿಗೊತ್ತಿ ನಾವು ನಮ್ಮ ಪ್ರಾಮಾಣಿಕ ಪ್ರಯತ್ನ, ನಮ್ಮ ಹಕ್ಕನ್ನ, ನಮ್ಮ ಕರ್ತವ್ಯನ ನಾವು ಮಾಡ್ಲೇಬೇಕು. ಅದಕ್ಕೋಸ್ಕರ ತಮಗ್ ಬಂದು ನಾವು ತಿಳುವಳಿಕೆ ಹೇಳ್ತಾ ಇದೀವಿ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ಸಂವಿಧಾನದಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಏನ್ ನಮ್ಮ ಕರ್ತವ್ಯಗಳಿದಾವೆ, ಯಾವುದು ಯೋಜನೆಗಳು, ಕಾಯ್ದೆಗಳು, ನಾವಿಲ್ಲಿ ಬಂದು ನಾವು ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ವರ್ಗದವರು ಅಥವಾ ಯಾವುದೇ ಯೋಜನೆಗಳ ಅನುಷ್ಠಾನ ಆಗ್ಬೇಕಾದ್ರೆ ಸಂವಿಧಾನದಲ್ಲಿ ಇರ್ತಕ್ಕಂಥ ಈ ಎಲ್ಲ ನಮ್ಮ ಹಕ್ಕುಗಳು, ಕರ್ತವ್ಯಗಳಂತ ನಮ್ಮಲ್ಲಿ ಹೇಳಿದ್ದಾರೆ. ಆ ಹಕ್ಕು ಕರ್ತವ್ಯದಲ್ಲಿ ಇರ್ತಕ್ಕಂಥ ನಮ್ಮ ಯಾವುದು, ಈಗ ನಿಮ್ಮ ಮಕ್ಕಳು ಇರ್ತಾರೆ, ನಿಮ್ಮ ಮನೆಯಲ್ಲಿ ಓದ್ತಕ್ಕಂಥ ಚಿಕ್ಕ ಮಕ್ಕಳು ಇರ್ತಾರೆ, ಅವ್ರಿಗೆ ಶಿಕ್ಷಣ ಓದಕ್ ಕಳಿಸ್ತೀರಿ, ಶಾಲೆಗೆ ಕಳಿಸ್ತೀರಿ. ಯಾಕೆ ಕಳಿಸ್ತೀರಿ? ಅವ್ರಿಗೆ ಒಳ್ಳೆ ಶಿಕ್ಷಣ ತಗೋಬೇಕು, ಶಾಣೆ ಆಗ್ಬೇಕು, ಮುಂದ್ ಒಳ್ಳೆ ಪದವಿ ತಗೋಬೇಕು. ದೊಡ್ಡವರಾದ್ಮೇಲೆ ಎಲ್ಲರ ತರನ ಈಗ ಯಾವ ರೀತಿ ನೀವು ಕಷ್ಟ ಪಡ್ತಾ ಇದೀರಿ, ಈಗ ಬಂದು ಬಿಸಿಲಲ್ಲಿ ಹೋಗಿ ಕೆಲಸ ಮಾಡೋದು, ಇದು ತಪ್ಪಬೇಕು. ಅವರು ಬುದ್ಧಿವಂತರಾಗಿ ಒಳ್ಳೆ ಅಧಿಕಾರ ಹುದ್ದೆ ಸಿಗ್ಬೇಕು ಅನ್ನೋದು ಒಂದು ತಲೆಯಲ್ಲಿ ಇಟ್ಕೊಂಡು ಮಾಡ್ತೀರಿ. ಆ ಶಿಕ್ಷಣನೂ ಸಹ ಒಂದು ಮೂಲಭೂತ ಹಕ್ಕು. ಎಲ್ಲರಿಗೂ ನೀವು ಕೊಡಬೇಕು, ಅವರು ತಗೋಬೇಕು. ಆ ಹಕ್ಕುಗಳಲ್ಲಿ ನಾವೆಲ್ಲ ಈಗ ಹೇಳ್ತಾ ಹೋದ್ರೆ, ಈ ಸಂವಿಧಾನದಲ್ಲಿ ಇರ್ತಕ್ಕಂಥ ಇನ್ನೊಂದು ಪ್ರಮುಖವಾದ ಹಕ್ಕು ನಮ್ಮ ಮತದಾನದ ಹಕ್ಕು. ಇಲ್ಲಿ ಬರ್ರಿ, ಮುಂದೆ ಬರ್ರಿ, ಜಾಗ ಕಲ್ಲಿದೆ. ಈ ಕಡೆ ಬನ್ನಿ, ಈ ಕಡೆ ಇಲ್ಲ, ಮುಂದೆ ಬನ್ನಿ, ಏನ್ ತೊಂದ್ರೆ ಇಲ್ಲ. ಸೊ ಆ ಹಕ್ಕನ್ನ ಅಲ್ಲೇ ಜಾಗ ಇದೆ, ಎಲ್ಲಿದೆ ಅಲ್ಲಿ ಇಟ್ಕೊಳ್ಳಿ, ಕೂಡ್ರಿ. ಸೊ ಹಕ್ಕನ್ನ ನಾವು ಎಲ್ಲರೂ ಚಲಾಯಿಸ್ಬೇಕು. ನಮ್ ದೇಶದಲ್ಲಿ ಕೇಳ್ತಾ ಇದ್ದೀರಾ? ಎಲ್ಲ ಆ ಕಡೆ ನೋಡ್ತಾ ಇದೀರಿ. ನಮ್ಮ ದೇಶದಲ್ಲಿ ರಾಷ್ಟ್ರಪತಿ ಗೊತ್ತಾ? ಪ್ರಧಾನಮಂತ್ರಿ, ರಾಷ್ಟ್ರಪತಿ ಯಾರು ಗೊತ್ತಿದೆ? ರಾಷ್ಟ್ರಪತಿ ಯಾರು? ರಾಷ್ಟ್ರಪತಿ ಅವರಿಗೆ ಇರ್ತಕ್ಕಂಥ ಮತದಾನದ ಹಕ್ಕು ಮತ್ತು ನಮ್ಮಲ್ಲಿ ಯಾರು ಒಬ್ಬರು ಸಾಮಾನ್ಯ ಪ್ರಜೆಗೆ ಇರ್ತಕ್ಕಂಥ ಮತದಾನ ಹಕ್ಕು ಒಂದೇ. ಅವರು ವೋಟ್ ಹಾಕಿದ್ರು ಅಷ್ಟೇ, ಒಂದೇ ವೋಟ್ ಕೌಂಟ್ ಆಗ್ತದೆ, ಒಂದೇ ಮತ. ನೀವು ಹೋಗಿ ವೋಟ್ ಹಾಕಿದ್ರು ಒಂದೇ ವೋಟ್ ಆಗ್ತದೆ. ಸೊ ಇದು ಒಂದು ನಮ್ಮ ಸಂವಿಧಾನದ ಒಂದು ಪಾವಿತ್ರ್ಯತೆ. ಹಾಗೆ ಅದನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ ಯಾವುದೇ ಕಾರಣಕ್ಕೂ ಅದರ ವಂಚಿತ ಒಂದು. ಎರಡನೇದೇನು, ಇವೇನಾದ್ರೂ ಡಿಮ್ಯಾಂಡು, ಬೇಡಿಕೆಗಳು, ನಮ್ಮ ಊರಿಗೆ ರೋಡ್ ಸರಿ ಇಲ್ಲ, ನಮ್ಮ ಊರಾಗ ಶಾಲೆ ಸರಿ ಇಲ್ಲ, ನಮ್ಮ ಊರಾಗ ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ನಮ್ಮ ಊರಾಗ ಕುಡಿಯೋ ನೀರಿನ ಸರಿ ಇಲ್ಲ. ಮೊದಲು ನಿಮ್ಮ ಹಕ್ಕನ್ನ ನೀವು ಪ್ರಾಮಾಣಿಕವಾಗಿ ಅದನ್ನ ಚಲಾಯಿಸಿದ್ರೆ ಖಂಡಿತವಾಗಿ ನಿಮ್ಗೆ ಹಕ್ಕಿರ್ತದೆ.
ನೋಡು ನಾನು ಚುನಾವಣೆಯಲ್ಲಿ ಮತ ಹಾಕಿದ್ದೀನಿ, ಇಲ್ಲಿರ್ತದ್ರೆ ಇದೇ ಗುರುತು. ಈ ಸಂದರ್ಭದಲ್ಲಿ ಸಹಾಯಕ ನಿರ್ದೇಶಕ ಮಹಾಂತೇಶ್ ಕೋಟೆ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮುತ್ತಪ್ಪ ಚೆಲ್ವಾದಿ, ತಾಂತ್ರಿಕ ಸಂಯೋಜಕ ನವೀನ್ ಹಂಚಾಟೆ, ಐಇಸಿ ಸಂಯೋಜಕ ಬಸವರಾಜ ಕೊಪ್ಪದ, ತಾಲೂಕಾ ಕಾರ್ಯನಿರ್ವಾಹಕ ವ್ಯವಸ್ಥಾಪಕ ಕೃಷ್ಣ ಜಿ ಪವಾರ್, ತಾಂತ್ರಿಕ ಸಹಾಯಕ ಪ್ರದೀಪ್, ಆರೋಗ್ಯ ಇಲಾಖೆ ಸಿಬ್ಬಂದಿ ವರ್ಗ, ಅಕೌಂಟೆಂಟ್ ಅಲಾಬಕ್ಷ ಯಡಹಳ್ಳಿ, ಬಿಲ್ ಕಲೆಕ್ಟರ್ ಅವರು, ಬಿಎಫ್ಟಿ ರಾಜು ವಾಲಿಕಾರ್, ಬ್ರಹ್ಮಲಿಂಗೇಶ್ವರ ಅಂತರಗೊಂಡ, ಯಲ್ಲಮ್ಮ ವಡ್ಡರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.